ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ರೇವಣ್ಗೌಡ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಭಾರತೀಯ ಮತ್ತು ಫ್ರೆಂಚ್ ನೌಕಾಪಡೆಯ ನಡುವೆ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ನಡೆದಿದೆ. ಈ ಒಂದು ವ್ಯಾಯಾಮದ ಹೆಸರೇನು ಮತ್ತು ಇದರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇದಾಗಿ, ಶ್ರೀಲಂಕಾದಲ್ಲಿ ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಇವುಗಳ ಹಿಂದೆ ಇರುವಂತಹ ಒಂದು ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೂರನೇದಾಗಿ, ಫಾಸ್ಟರ್ ಅಂತ ಅನ್ನೋದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಈ ಒಂದು ಸಾಫ್ಟ್ವೇರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇದರ ಒಂದು ಎಕ್ಸ್ಪ್ಲನೇಷನ್ಸ್ ಅನ್ನ ನೋಡ್ತಾ ಹೋಗೋಣ. ಮತ್ತೆ ನಾಲ್ಕನೇದಾಗಿ, ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಜನರಲ್ ಆಗಿ ಒಬ್ಬರು ಅಧಿಕಾರಿ ನೇಮಕ ಆಗಿದ್ದಾರೆ. ಆ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತೆ ಆ ಒಂದು ಪಾರ್ಕ್ನ ಬಗ್ಗೆ. ಮತ್ತೆ ರ್ಯಾಂಪ್ ಅಂತ ಅನ್ನೋ ಒಂದು ಕಾರ್ಯಕ್ರಮ ಯಾವ ಒಂದು ಮಿನಿಸ್ಟರಿ ಅಂಡರ್ ಬರುತ್ತೆ ಮತ್ತು ಇದು ಯಾವುದಕ್ಕೆ ಪೂರಕವಾಗಿದೆ, ಅಂದರೆ ಯಾವ ಒಂದು ಸಚಿವಾಲಯಕ್ಕೆ ಸಹಾಯ ಮಾಡುತ್ತೆ ಅಂತ. ಆರನೇದಾಗಿ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ 2ನೇ ಆವೃತ್ತಿ ಯಾವ ಒಂದು ರಾಜ್ಯದಲ್ಲಿ ನಡೆಯಲಿದೆ ಮತ್ತು ಇದು 2021ರ ಆವೃತ್ತಿ ಈ ವರ್ಷ ನಡೀತಾ ಇದೆ ಸ್ನೇಹಿತರೆ. ಇವುಗಳ ಜೊತೆ 7ನೇ ಪ್ರಶ್ನೆ, ಪಾಕಿಸ್ತಾನದ ರಾಷ್ಟ್ರೀಯ ಅಸೆಂಬ್ಲಿ ವಿಸರ್ಜನೆಯಾಗಿದೆ. ಮತ್ತೆ ಇವು ವಿಸರ್ಜನೆ ಆಗೋಕ್ಕೆ ಮುಖ್ಯ ಕಾರಣಗಳೇನು, ಇದರ ಒಂದು ತುಣುಕು ನೋಟವನ್ನು ನೋಡ್ಕೊತ ಹೋಗೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಹೀಗಿದೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಅಂದರೆ, ಈ ಹಿಂದೆ ತಿಳಿದಂಗೆ ಭಾರತ ಮತ್ತು ಫ್ರಾನ್ಸಿಗೆ ಸಂಬಂಧಪಟ್ಟಂತಹ ನೌಕಾ ಸಮರಾಭ್ಯಾಸ ಅಂತ ನ್ಯಾವಲ್ ಎಕ್ಸಸೈಸಿಗೆ ಸಂಬಂಧಪಟ್ಟಿದೆ. ಸೊ ಇವಾಗ ಇದು ನಡೀತಾ ಇರೋದು 20ನೇ ಆವೃತ್ತಿಯಾಗಿದ್ದು ಇದರ ಹೆಸರು ಏನು ಅಂತ ಅಂದರೆ ವರುಣ ಅಂತ ಆಗಿರುತ್ತೆ ಸ್ನೇಹಿತರೆ. ಸೊ ತಾವಿಲ್ಲಿ ಗಮನಿಸಬಹುದು, ಇದು ಪ್ರಸ್ತುತ 20ನೇ ಎಡಿಷನ್ ಆಗಿದೆ. ಈ ಒಂದು ನ್ಯೂಸ್ನ ನಾವು PIB ಇಂದ ತಗೊಂಡಿದ್ದೀವಿ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ. ಇದಕ್ಕೆ ವರುಣ ಅಂತ ಹೆಸರಿಕ್ಕಿದ್ದಾರೆ. ಮತ್ತೆ ಇದು ನಡೆಯುತ್ತಿರುವಂತಹ ಡೇಟ್ ಅಂತ ಅಂದ್ರೆ 30 ಮಾರ್ಚಿಂದ 3 ಏಪ್ರಿಲ್ 2022ರವರೆಗೂ ನಡೆಯುತ್ತೆ ಸ್ನೇಹಿತರೆ. ಈ ಒಂದು ಎಕ್ಸಸೈಸ್ ಪ್ರಮುಖವಾಗಿ 1993ರಲ್ಲಿ ಸ್ಟಾರ್ಟ್ ಆಗಿದ್ದು, ಬಟ್ ಇದಕ್ಕೆ ವರುಣ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೆಸರಿಕ್ಕಿದ್ದು ಯಾವಾಗ ಅಂತ ಅಂದ್ರೆ 2001ನೇ ಇಸ್ವಿಯಿಂದ ಇದಕ್ಕೆ ವರುಣ ಅಂತ ಅನ್ನೋ ಒಂದು ಹೆಸರನ್ನ ನಾವು ಇಕ್ಕಿದೀವಿ ಸ್ನೇಹಿತರೆ. ಇದಿಷ್ಟು ಈ ಒಂದು ನ್ಯೂಸ್ನ ಒಂದು ಕಿರುನೋಟ ಆಯಿತು. ಇವಾಗ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ಇತ್ತೀಚೆಗೆ ನಡೆದ ಭಾರತೀಯ ನೌಕಾಪಡೆ ಮತ್ತು ಫ್ರೆಂಚ್ ನೌಕಾಪಡೆಯ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮದ ಹೆಸರೇನು? ನೇಮ್ ಆಫ್ ದಿ ಬಿಲಾಟರಲ್ ನಾವಲ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯನ್ ನೇವಿ ಅಂಡ್ ಫ್ರೆಂಚ್ ನೇವಿ ವಿಚ್ ಹೆಲ್ಡ್ ರೀಸೆಂಟ್ಲಿ. ಸೊ ಕಮೆಂಟ್ ಸೆಕ್ಷನ್ಗಳಲ್ಲಿ ಇದರ ಒಂದು ಆನ್ಸರ್ ಅನ್ನು ತಿಳಿಸೋಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಈ ಹಿಂದೆನೂ ಸಹ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಹಿಂದಿನ ಸ್ಲೈಡಲ್ಲಿ. ಇದರ ಉತ್ತರ ವರುಣ ಅಂತ ಅನ್ನೋದಾಗಿರುತ್ತೆ. ಹಿಂದೆ ತಿಳಿಸ್ದಂಗೆ ಇದಕ್ಕೆ ನಾವು 2001ರಿಂದ ಈ ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಏನು ಕ್ವಶನ್ ಆಗ್ಬೋದು ಅಂತ ಅಂದ್ರೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆ ಮತ್ತು ಫ್ರೆಂಚ್ ನೌಕಾಪಡೆ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಎಲ್ಲಿ ಜರುಗಿತು, ಅಂದ್ರೆ ಯಾವ ಒಂದು ಪ್ಲೇಸ್ ಅಲ್ಲಿ ಇದು ನಡೆದಿದೆ ಅಂತ ಅಂದ್ರೆ ಅರಬಿಕ್ ಸಿಯಲ್ಲಿ ಇದು ನಡೆದಿದೆ ಸ್ನೇಹಿತರೆ. ಇದೀಗ 2ನೇ ಪ್ರಶ್ನೆ ವಿಷಯ ಸ್ನೇಹಿತರೆ. ದಿ ಹಿಂದೂ ಅಲ್ಲಿ ಬಂದಂತಹ ಒಂದು ಎಡಿಟೋರಿಯಲ್ ಇದಾಗಿರುತ್ತೆ. ಪಬ್ಲಿಕ್ ಔಟ್ರೇಜ್ ಸ್ವೆಲ್ಸ್ ಇನ್ ಶ್ರೀಲಂಕಾ ಅಂತ ಅಂದ್ರೆ, ಅಲ್ಲಿನ ಒಂದು ನಾಗರಿಕರು ಅಲ್ಲಿನ ಒಂದು ಸರ್ಕಾರದ ಮೇಲೆ ಒಂದು ಧೋರಣೆ ಅಂದ್ರೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಿಂದಾಗಿ ಅಲ್ಲಿನ ಪ್ರಧಾನಿ ಅಂದ್ರೆ ಒಂದು ಅಧ್ಯಕ್ಷರು ಸಹ ತಮ್ಮ ಸ್ಥಾನಕ್ಕೆ ಒಂದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇದರ ಒಂದು ರೀಸನ್ ಏನು ಅಂತ ಅಂದ್ರೆ ಕೊಡಕ್ಕೆ, ಅಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಸೊ ಈಗ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಈ ಕೆಳಗಿನ ಯಾವ ದೇಶದಲ್ಲಿ ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಆಸ್ ಡಿಕ್ಲೇರ್ಡ್ ಎ ಸ್ಟೇಟ್ ಎಮರ್ಜೆನ್ಸಿ ರೀಸೆಂಟ್ಲಿ? ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಇದರ ಉತ್ತರವನ್ನು ತಿಳಿಸಿ ಸ್ನೇಹಿತರೆ. ಇಂದಿನ ಸ್ಲೈಡಲ್ಲೂ ಸಹ ನಾನು ನಿಮಗೆ ತಿಳಿಸಿದ್ದೀನಿ. ಇದರ ಉತ್ತರ ಶ್ರೀಲಂಕಾ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಕ್ವಶನ್ ಆಗ್ಬೋದು ಅಂದ್ರೆ, ಇನ್ನೊಂದು ತರ, ಭಾರತದ ಯಾವ ನೆರೆಯ ರಾಷ್ಟ್ರದಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಕಾರಣ ಪ್ರಧಾನಿ ಗೋಟಬಾಯ ರಾಜಪಕ್ಷೆ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ? ಸೊ ಇದರ ಉತ್ತರ ಹಿಂದೆ ತಿಳಿಸ್ದಂಗೆ ಶ್ರೀಲಂಕಾ ಆಗಿರುತ್ತೆ ಸ್ನೇಹಿತರೆ. ತಾವು ಗಮನಿಸಬಹುದು, ಈ ಹಿಂದೆ ನಮ್ಮದೇ ಒಂದು ಎಪಿಸೋಡಲ್ಲೂ ಸಹ ತಿಳಿಸಿದ್ವಿ, ಯಾವ ಒಂದು ರಾಷ್ಟ್ರ ಇತ್ತೀಚೆಗೆ ಪೇಪರ್ಗಳ ಕೊರತೆಯಿಂದಾಗಿ ಎಕ್ಸಾಮಿನೇಷನ್ಸನ್ನು ನಿಲ್ಲಿಸಿದೆ ಅಂತ, ಮತ್ತೆ ಅಲ್ಲಿನ
ಅಕ್ಕಿ ಮತ್ತು ಡೀಸೆಲ್ಗಳಿಗೂ ಸಹ ತೊಂದರೆ ಆಗಿದೆ ಅಂತ ಒಂದು ನ್ಯೂಸಲ್ಲಿ ಹೇಳಿದ್ವಿ. ಸೊ ಶ್ರೀಲಂಕಾ ಯಾಕಂತಂದ್ರೆ ಅಲ್ಲಿ ಆರ್ಥಿಕವಾಗಿ ಹಲವಾರು ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಆ ರಾಷ್ಟ್ರ ಪ್ರಸ್ತುತವಾಗಿ. ಸೊ ಈ ಹಿಂದೆ ತಿಳಿಸಿದಂಗೆ ಶ್ರೀಲಂಕಾದ ಅಧ್ಯಕ್ಷ ಆದಂತಹ ಗೋಟಬಾಯ ರಾಜಪಕ್ಷ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು ಅಲ್ಲಿನ ಒಂದು ಕಂಟ್ರೋಲ್ ಮಾಡದೇ ಇರೋವಂಥ ಒಂದು ಸ್ಥಿತಿ ಹೋಗಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಮತ್ತೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾಕೆ ಘೋಷಿಸಲಾಯಿತು ಅಂತ ಅಂದರೆ, ದೇಶದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡುವುದರ ಜೊತೆಗೆ ಸಮುದಾಯಕ್ಕೆ ಅಗತ್ಯವಾದ ಸೇವೆಗಳು ಮತ್ತು ಸರಬರಾಜುಗಳ ರಕ್ಷಣೆಗಾಗಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಸೊ ಈಗ ಈ ಒಂದು ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ನೋಡೋದಾದರೆ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂಡಿಯಾಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 3 ರೀತಿಯ ಎಮರ್ಜೆನ್ಸಿ ಇರುತ್ತೆ ಸ್ನೇಹಿತರೆ. ಮೊದಲನೇದು ನ್ಯಾಷನಲ್ ಎಮರ್ಜೆನ್ಸಿ, ಎರಡನೇದಾಗಿ ಸ್ಟೇಟ್ ಎಮರ್ಜೆನ್ಸಿ ಮತ್ತು ಮೂರನೇದಾಗಿ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ಈ ಒಂದು 352ನೇ ವಿಧಿ ತಿಳಿಸಿದ್ರೆ, ಈ ಒಂದು ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ 356ನೇ ವಿಧಿ ತಿಳಿಸುತ್ತೆ, ಮತ್ತೆ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ 360ನೇ ವಿಧಿ ತಿಳಿಸುತ್ತೆ ಸ್ನೇಹಿತರೆ. ಈಗ ನಾನು ಮಾತಾಡ್ತಿರೋದು ನಮ್ಮ ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ನ ಬಗ್ಗೆ. ಸೊ ತಾವು ಇಲ್ಲಿವರೆಗೂ ಗಮನಿಸ್ದಂಗೆ ನಮ್ಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಈವರೆಗೆ 3 ಬಾರಿ ಆಗಿದೆ. ಮೊದಲನೇದಾಗಿ ಪಾಕಿಸ್ತಾನದ ಜೊತೆ ಯುದ್ಧ ಆದಾಗ, ಎರಡನೇದಾಗಿ ಬಾಂಗ್ಲಾದೇಶದ ಯುದ್ಧದ ಸಮಯದಲ್ಲಿ, ಮತ್ತೆ ಮೂರನೇದಾಗಿ ನ್ಯಾಷನಲ್ ಆಂತರಿಕ ಬಿಕ್ಕಟ್ಟಿನ ಸಮಯದಲ್ಲಿ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಸಹ ವೀರೇಂದ್ರ ಪಟೇಲ್ ಅವರಿದ್ದಾಗ, ಮತ್ತೆ ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ, ಇವುಗಳ ಜೊತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ, ಮತ್ತೆ ದೇವರಾಜ ಅರಸರ್ ಅವರು ಮುಖ್ಯಮಂತ್ರಿ ಆದಾಗಲೂ ಸಹ ನಮ್ಮ ಸ್ಟೇಟಲ್ಲಿ ಸ್ಟೇಟ್ ಎಮರ್ಜೆನ್ಸಿಯನ್ನು ಹಾಕಿದ್ರು. ಮತ್ತೆ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ನಮ್ಮ ರಾಷ್ಟ್ರದಲ್ಲಿ ಈವರೆಗೂ ಒಂದು ಸತಿನೂ ಅಪ್ಲೈ ಮಾಡಿಲ್ಲ ಸ್ನೇಹಿತರೆ. ಮತ್ತೆ ಈ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿನ ಯಾರು ಘೋಷಣೆ ಮಾಡೋದು ಅಂತ ಅಂದರೆ, ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ಮತ್ತೆ ಈ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ನಮ್ಮ ರಾಷ್ಟ್ರದಲ್ಲಿ ಎಷ್ಟು ವರ್ಷದವರೆಗೂ ಮುಂದುವರಿಸುವಂಥ ಒಂದು ಅಧಿಕಾರ ರಾಷ್ಟ್ರಪತಿಗಿರುತ್ತೆ. ಬಟ್ ಲಕ್ಕಿಲಿ ನಮ್ಮ ದೇಶಕ್ಕೆ ಇಲ್ಲಿವರೆಗೂ ಅಂಥ ಪರಿಸ್ಥಿತಿ ಬಂದಿಲ್ಲ. ಇಲ್ಲಿವರೆಗೂ ಒಂದು ಸತಿನೂ ನಾವು ಫೈನಾನ್ಷಿಯಲ್ ಎಮರ್ಜೆನ್ಸಿನ ಅಪ್ಲೈ ಮಾಡಿಲ್ಲ ಸ್ನೇಹಿತರೆ. ಇದಿಷ್ಟು ಈ ಒಂದು ಎಮರ್ಜೆನ್ಸಿಯ ಬಗ್ಗೆ ಕಿರುನೋಟ ಆಗಿರುತ್ತೆ. ಇದೀಗ 3ನೇ ಪ್ರಶ್ನೆ. CGI NV ರಮಣ ಲಾಂಚ್ ಸಾಫ್ಟ್ವೇರ್ ಟು ಟ್ರಾನ್ಸ್ಮಿಟ್ ಕೋರ್ಟ್ ಆರ್ಡರ್ ಸ್ವಿಫ್ಟ್ಲಿ ಅಂತ ಅಂದರೆ, ಈ ಒಂದು ಸುಪ್ರೀಂ ಕೋರ್ಟಿಗೆ ಒಂದು ಅನುಕೂಲ ಆಗುವಂತಹ ಒಂದು ಆ್ಯಪನ್ನು NV ರಮಣ ಅಂತಂದರೆ ನಮ್ಮ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ NV ರಮಣ ಅವರು ಈ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಆ್ಯಪ್ನ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕ್ವಶನ್ ಯಾವ ರೀತಿ ರೈಸ್ ಆಗ್ಬೋದು ಅಂತ ಅಂದರೆ, ಈ ಕೆಳಗಿನ ಯಾರು ಫಾಸ್ಟ್ ಆ್ಯಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ಸ್ ರೆಕಾರ್ಡ್ ಅಂತಂದರೆ ಇದರ ಒಂದು ಶಾರ್ಟ್ ಫಾರ್ಮ್ ಫಾಸ್ಟರ್ ಆಗಿರುತ್ತೆ ಅನ್ನು ಅನಾವರಣಗೊಳಿಸಿದ್ದಾರೆ. ಹೂ ಅಮಾಂಗ್ ದಿ ಫಾಲೋಯಿಂಗ್ ಅನ್ವೈಲೆಡ್ ದಿ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ವಿಚ್ ಈಸ್ ಕಾಲ್ಡ್ ಆಸ್ ಫಾಸ್ಟರ್. ಸೊ ನಿಮ್ಮ ಒಂದು ಟೈಮಿಂಗ್ಸ್ ಓಡ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಒಂದು ಕ್ಲೂ ಅಂತ ಅಂದರೆ, ಪ್ರಸ್ತುತ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ NV ರಮಣ್ ಅವರು ಈ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಇದರ ಒಂದು ಫುಲ್ ಫಾರ್ಮನ್ನು ತಾವೆಲ್ಲರೂ ಸಹ ಬರ್ಕೊಬೇಕಾಗತ್ತೆ. ಫಾಸ್ಟರ್ ಅಂತ ಅಂದರೆ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ಸ್ ರೆಕಾರ್ಡ್. ಈ ಒಂದು ಸಾಫ್ಟ್ವೇರ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಸ್ನೇಹಿತರೆ, ಇವಾಗ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಜಾಮೀನಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿರ್ಬೋದು, ಅಥವಾ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ಬೋದು, ಅಥವಾ ಬೇಲಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿರ್ಬೋದು, ಅಲ್ಲಿನ ನ್ಯಾಯಮೂರ್ತಿಗಳಿಗೆ ಅಥವಾ ವಕೀಲರಿಗೆ ಅಥವಾ ಅಲ್ಲಿನ ಆ ಒಂದು ವಿಕ್ಟಿಮ್ಸ್ಗಳಿಗೆ ಒಂದು ಮಾಹಿತಿಯನ್ನು ಅದ್ರ ಬಗ್ಗೆ ತಿಳಿಸ್ಕೊಡುವಂತಹ ಮತ್ತೆ ಒಂದು ಅವುಗಳಿಗೆ ಸಂಬಂಧಪಟ್ಟಂತೆ ಆದೇಶಗಳನ್ನು ತಿಳಿಸ್ಕೊಡೋಕ್ಕೋಸ್ಕರ ಈ ಒಂದು ಫಾಸ್ಟರ್ ಆ್ಯಪನ್ನು ನಾವು ಲಾಂಚ್ ಮಾಡಿದ್ದೀವಿ. ಸೊ ಇಲ್ಲೇ ತಾವು ಗಮನಿಸೋ ಹಾಗೆ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶಗಳು, ತಡೆಯಾಜ್ಞೆಗಳು ಮತ್ತು ಜಾಮೀನು ಆದೇಶಗಳನ್ನು ಸುರಕ್ಷಿತ ಎಲೆಕ್ಟ್ರಾನಿಕ್ ಚಾನೆಲ್ ಮೂಲಕ ಸೂಕ್ತ ಅಧಿಕಾರಿಗೆ ಕಳಿಸುವಂತಹ ಒಂದು ಕೆಲಸವನ್ನು ಈ ಒಂದು ಫಾಸ್ಟರ್ ಅಂತ ಅನ್ನೋ ಒಂದು ಅಪ್ಲಿಕೇಶನ್ ಮಾಡುತ್ತೆ ಸ್ನೇಹಿತರೆ.
ಇದೀಗ ಮುಂದನೇ ಪ್ರಶ್ನೆ. ಡಾಕ್ಟರ್ ಎಸ್ ರಾಜು ಟೇಕ್ಸ್ ಓವರ್ ಆಸ್ ಡೈರೆಕ್ಟರ್ ಜನರಲ್ ಆಫ್ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ. ಈ ಒಂದು ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾಗೆ ಡೈರೆಕ್ಟರ್ ಜನರಲ್ ಆಗಿ ನೂತನವಾಗಿ ಎಸ್ ರಾಜು ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಯಾವ ರೀತಿ ಫ್ರೇಮ್ ಆಗ್ಬೋದು ಅಂತಂದ್ರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಡಿಜಿ ಆಗಿ ಈ ಕೆಳಗಿನ ಯಾರು ನೇಮಕವಾಗಿದ್ದಾರೆ? ಹೂ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ಅಪಾಯಿಂಟೆಡ್ ಆಸ್ ಡಿಜಿ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ? ಸೊ ನಿಮ್ಮ ಸಮಯ ಹೊಡ್ತಾ ಇದೆ. ಇದರ ಉತ್ತರ ಈ ಹಿಂದೆ ತಿಳಿಸ್ತಿರೋ ಹಾಗೆ ಡಾಕ್ಟರ್ ಎಸ್ ರಾಜು ಅವರಾಗಿರ್ತಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ವಶನ್ ಏನು ಫ್ರೇಮ್ ಆಗ್ಬೋದು ಅಂತ ಅಂದರೆ, ಇಂಡೈರೆಕ್ಟ್ ಆಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ. ಇದರ ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿ ಇರುತ್ತೆ ಸ್ನೇಹಿತರೆ. ಪ್ರಸ್ತುತ ಇವಾಗ ಎಸ್ ರಾಜು ಅವರು ಇದರ ಒಂದು ಅಧಿಕಾರವನ್ನು ಸ್ವೀಕರಿಸಲಿದ್ದು, ಇವರು ನಿವೃತ್ತರಾಗಿರುವಂತಹ ಎಸ್ ಆರ್ ಗರ್ಕಲ್ ಅವರ ನೆಕ್ಸ್ಟು ಇದಕ್ಕೆ ಡಿ ಜಿ ಆಗಿ ಬರ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಇದೀಗ ಮುಂದನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟು ಸಹ ಆಗಿರುತ್ತೆ ಸ್ನೇಹಿತರೆ. ಕ್ಯಾಬಿನೆಟ್ ಅಪ್ರೂವ್ಸ್ $808 million ಫಾರ್ ರೈಸಿಂಗ್ ಆ್ಯಂಡ್ ಆಕ್ಸಿಲೇಟಿಂಗ್ MSME ಪರ್ಫಾರ್ಮೆನ್ಸ್ ಅಂತ ಅನ್ನೋ ಒಂದು ಯೋಜನೆ ಅಡಿ ಈ ಒಂದು ಕ್ಯಾಬಿನೆಟ್ $808 million ಬಿಡುಗಡೆ ಮಾಡಿದೆ. ಮತ್ತು ಈ ಒಂದು ಯೋಜನೆ ಪ್ರಸ್ತುತವಾಗಿ ವರ್ಲ್ಡ್ ಬ್ಯಾಂಕ್ ಮತ್ತು ನಮ್ಮ ಇಂಡಿಯನ್ ಗೌರ್ಮೆಂಟ್ ಇವೆರಡು ಸೇರಿಕೊಂಡು, ಅಂದರೆ ಇವೆರಡು ಆರ್ಗನೈಸೇಷನ್ಸ್ಗಳು ಸೇರಿಕೊಂಡು ಈ ಒಂದು ಪ್ಲ್ಯಾನ್ನ ಮಾಡ್ತಾ ಇದೆ ಸ್ನೇಹಿತರೆ. ಈ ಒಂದು ಪ್ಲ್ಯಾನ್ನಲ್ಲಿ ವರ್ಲ್ಡ್ ಬ್ಯಾಂಕ್ ನಮ್ಮ ದೇಶಕ್ಕೆ ಈ ಒಂದು ಯೋಜನೆ ಒಟ್ಟಾರೆಯಾಗಿ 6,000 ಕೋಟಿಗೂ ಹೆಚ್ಚಿನ ಒಂದು ಪ್ಲ್ಯಾನ್ ಆಗಿದ್ದು, ಇದಕ್ಕೆ ವರ್ಲ್ಡ್ ಬ್ಯಾಂಕ್ 3,750 ಕೋಟಿಯನ್ನು ಕೊಡ್ತಾ ಇದ್ದರೆ, ನಮ್ಮ ಭಾರತ ಸರ್ಕಾರ ಈ ಒಂದು ಯೋಜನೆಗೆ 2,312 ಕೋಟಿಯನ್ನು ಕೊಡ್ತಾ ಇದೆ ಸ್ನೇಹಿತರೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, MSME ಅಂತ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಸನ್ನು ಡೆವಲಪ್ ಮಾಡೋದು ಅಂತ ಅಂದರೆ ಒಂದು ಗುಡಿ ಕೈಗಾರಿಕೆ ಮತ್ತು ಒಂದು ಸಣ್ಣ ಉದ್ಯಮಗಳನ್ನು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಯಾವ ರೀತಿ ಒಂದು ಬರುತ್ತೆ ಅಂತ ಅಂದರೆ, MSMEಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ವೇಗವರ್ಧಿಸಲು ರಾಂಪ್ ಕಾರ್ಯಕ್ರಮಕ್ಕೆ ಸರ್ಕಾರ ತನ್ನ ಅನುಮೋದನೆ ನೀಡಿದೆ. ಇದು ಯಾವ ಸಂಸ್ಥೆಯ ನೆರವಿನ ಯೋಜನೆಯಾಗಿದೆ? ದಿ ಗೌರ್ಮೆಂಟ್ ಹ್ಯಾಸ್ ಗಿವನ್ ಇಟ್ಸ್ ಅಪ್ರೂವಲ್ ಟು ದಿ ರಾಂಪ್ ಪ್ರೋಗ್ರಾಮ್ ಟು ಎನ್ಹಾನ್ಸ್ ಆ್ಯಂಡ್ ಆಕ್ಸೆಲರೇಟ್ ದಿ ಪರ್ಫಾರ್ಮೆನ್ಸ್ ಆಫ್ MSME. ವಿಚ್ ಆರ್ಗನೈಸೇಷನ್ ಅಸಿಸ್ಟೆಡ್ ಪ್ರಾಜೆಕ್ಟ್ ಇಸ್ ದಿಸ್? ಅಂದರೆ ಯಾವ ಒಂದು ಸಂಸ್ಥೆಗಳು ಈ ಒಂದು ಯೋಜನೆಯನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅಂತ ಸ್ನೇಹಿತರೆ. ಈ ಹಿಂದೆ ತಿಳಿಸಿರೋ ಹಾಗೆ ಎರಡು ಸಂಸ್ಥೆಗಳ ಒಂದು ಸಮ್ಮಿಶ್ರ ಪ್ಲ್ಯಾನ್ ಇದಾಗಿರುತ್ತೆ. ಇದರ ಉತ್ತರ ವಿಶ್ವ ಬ್ಯಾಂಕ್ ಆಗಿರುತ್ತೆ ಸ್ನೇಹಿತರೆ. ವಿಶ್ವ ಬ್ಯಾಂಕ್ ಮತ್ತು ನಮ್ಮ ಭಾರತ ಸರ್ಕಾರ. ಮತ್ತು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ವಶನ್ ಏನು ರೈಸ್ ಆಗ್ಬೋದು ಅಂದರೆ, MSMEಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ವೇಗವರ್ಧಿಸಲು ಯಾವ ಕಾರ್ಯಕ್ರಮಕ್ಕೆ ಸರ್ಕಾರ ತನ್ನ ಅನುಮೋದನೆಯನ್ನು ನೀಡಿದೆ? ಇದರ ಉತ್ತರ ರ್ಯಾಂಪ್ ಆಗಿರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಈ ಒಂದು ರ್ಯಾಂಪ್ನ ಫುಲ್ ಫಾರ್ಮ್ ಬರ್ಕೊಬೇಕಾಗತ್ತೆ. ಈ ಒಂದು ರ್ಯಾಂಪ್ನ ಫುಲ್ ಫಾರ್ಮ್ ರೈಸಿಂಗ್ ಆ್ಯಂಡ್ ಆಕ್ಸೆಲರೇಟಿಂಗ್ MSME ಪರ್ಫಾರ್ಮೆನ್ಸ್ ಅಂತ ಅಂದರೆ, ಮತ್ತೊಂದು ಹೇಳ್ತೀನಿ ಸ್ನೇಹಿತರೆ, ರೈಸಿಂಗ್ ಆ್ಯಂಡ್ ಆಕ್ಸೆಲರೇಟಿಂಗ್ MSME ಪರ್ಫಾರ್ಮೆನ್ಸ್ ಅಂದರೆ ಯಾವುದೇ ಒಂದು ದೇಶದ ಬೆಳವಣಿಗೆಯಲ್ಲಿ ಆ ಒಂದು ದೇಶದ ಗುಡಿ ಕೈಗಾರಿಕೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಒಂದು ದೇಶೀಯ ಉತ್ಪನ್ನಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ, ಮತ್ತು ದೇಶಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೊಡುವಂಥ ಒಂದು ಟ್ಯಾಕ್ಸ್ ರೇಟಿಗಿಂತ ಈ ಒಂದು MSMEಗಳಿಂದ ಬರುವಂತಹ ಒಂದು ಟ್ಯಾಕ್ಸ್ ರೇಟಿಂದನೇ ಒಂದು ಅತ್ಯುತ್ತಮ ಬಜೆಟನ್ನು ತಯಾರಿಸೋಕ್ಕೂ ಸಹ ನಮ್ಮ ದೇಶಕ್ಕೆ ನೆರವಾಗುತ್ತೆ. ಹಾಗಾಗಿ ಈ ಒಂದು ಕೊರೋನಾ ಟೈಮಲ್ಲೂ ಸಹ ಹಲವಾರು MSMEಗಳಿಗೆ ಹೊಡೆತ ಬಿದ್ದಿತ್ತು. ಅಂತಂದರೆ ಬಂಡವಾಳದ ಕೊರತೆ ಮತ್ತು ಲಾಕ್ಡೌನಿಂದ ಸರಬರಾಜುಗಳ ಕೊರತೆ ಬಿದ್ದಿತ್ತು. ಸೊ ಇವಾಗ ಫಸ್ಟು MSMEಗಳನ್ನ ಡೆವಲಪ್ ಮಾಡೋಕ್ಕೆ ನಮ್ಮ ರಾಷ್ಟ್ರ ಹಲವಾರು ಯೋಜನೆಗಳನ್ನ ತರ್ತಾ ಇದೆ. ಇದೀಗ ಮುಂದಿನ ಪ್ರಶ್ನೆ,
ಸೊ ಈ ಒಂದು ಕ್ವಶನ್ನ PIB ಇಂದ ತೊಗೊಂಡಿದ್ದೀವಿ ಮತ್ತು ಇದು ಮಿನಿಸ್ಟರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಅಂತರ್ ಯೂನಿವರ್ಸಿಟಿಗಳ ಖೇಲೋ ಇಂಡಿಯಾ ಗೇಮ್ಸ್ ಯಾವ ಒಂದು ರಾಜ್ಯದಲ್ಲಿ ಈ ಬಾರಿ ಆಯೋಜನೆಗೊಂಡಿದೆ ಅಂತ ಈ ಒಂದು ಪ್ರಶ್ನೆ ಆಗಿರುತ್ತೆ. ಗವರ್ನರ್ ಆಫ್ ಕರ್ನಾಟಕ ಶ್ರೀ TC ಗೆಹ್ಲೋಟ್ ಆ್ಯಂಡ್ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಶ್ರೀ ಲೋಗೋ ಮಸ್ಕಟ್ ಜೆರ್ಸಿ ಆ್ಯಂಡ್ ಆಂಥಮ್ ಆಫ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021 ಇನ್ ಬೆಂಗಳೂರು. ಅಂದರೆ ಈ ಒಂದು ಖೇಲೋ ಇಂಡಿಯಾದ 2ನೇ ಆವೃತ್ತಿ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಜರುಗತ್ತೆ ಸ್ನೇಹಿತರೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021ರ 2ನೇ ಆವೃತ್ತಿಯನ್ನು ಯಾವ ರಾಜ್ಯವು ಆಯೋಜಿಸುತ್ತಿದೆ? ವಿಚ್ ಸ್ಟೇಟ್ ವಿಲ್ ಹೋಸ್ಟ್ ದಿ ಸೆಕೆಂಡ್ ಎಡಿಷನ್ ಆಫ್ ದಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021? ಸೊ ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗೇಮ್ಸ್ಗಳು ಪ್ರಥಮ ಬಾರಿಗೆ ಒಡಿಸ್ಸಾದಲ್ಲಿ ಫಸ್ಟ್ ಆವೃತ್ತಿ ನಡೆದಿತ್ತು. ಇದೀಗ 2ನೇ ಆವೃತ್ತಿ ಕರ್ನಾಟಕದಲ್ಲಿ ಲಾಂಚ್ ಆಗ್ತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರೀತಿ ಏನು ಕ್ವಶನ್ಸ್ ಆಗ್ಬೋದು ಅಂತಂದರೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021ರ ಎಷ್ಟನೇ ಆವೃತ್ತಿಯನ್ನು ಕರ್ನಾಟಕ ರಾಜ್ಯವು ಆಯೋಜಿಸುತ್ತಿದೆ? ಪ್ರಸ್ತುತ ಇದು 2ನೇ ಆವೃತ್ತಿ ಆಗಿದೆ ಸ್ನೇಹಿತರೆ. ಇದು 2021ರಲ್ಲಿ ನಡೆಯಬೇಕಾದಂತಹ ಆವೃತ್ತಿ, ಬಟ್ ಕೆಲವು ಕಾರಣಾಂತರಗಳಿಂದ ಇದು 2022ಕ್ಕೆ ಪೋಸ್ಟ್ಪೋನ್ ಆಗಿದೆ. ಬಟ್ ಇದು 2ನೇ ಆವೃತ್ತಿ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಹಿಂದೆನೂ ಸಹ ನಾವು ಗಮನಿಸಿದ ಹಾಗೆ ನಮ್ಮ ರಾಜ್ಯಪಾಲರು ಮತ್ತು ಕೇಂದ್ರ ಕ್ರೀಡಾ ಸಚಿವರಾದಂತಹ ಅನುರಾಗ್ ಸಿಂಗ್ ಠಾಕೂರ್ ಅವರು ಈ ಒಂದು ಗೇಮಿಗೆ ಲೋಗೋ, ಜೆರ್ಸಿ ಮತ್ತು ಮ್ಯಾಸ್ಕಟ್ ಮತ್ತು ಗೀತೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಕರ್ನಾಟಕದ ಯಾರ್ಪರ್ ಚಂದನ್ ಶೆಟ್ಟಿ ಥೀಮ್ ಸಾಂಗನ್ನು ರಚಿಸಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಮ್ಮ ಕನ್ನಡದ ಚಂದನ್ ಶೆಟ್ಟಿ ಅವರು ಈ ಬಾರಿಯ ಒಂದು ಥೀಮ್ ಸಾಂಗನ್ನು ರಚಿಸಿದ್ದಾರೆ ಅಂತ ನಾವು ತಿಳ್ಕೊಬೋದು. ಮತ್ತು ಇದು ನಡೆಯುವಂತಹ ಡೇಟ್ಸ್ಗಳು ಅಂತ ಅಂದರೆ ಏಪ್ರಿಲ್ 24ರಿಂದ ಮೇ 3ನೇ ತಾರೀಕುವರೆಗೂ ನಡೆಯುತ್ತೆ. ಮತ್ತು ಇದು ಪ್ರಸ್ತುತ ನಡೀತಿರೋದು ನಮ್ಮ ಕರ್ನಾಟಕದಲ್ಲಿ 2ನೇ ಆವೃತ್ತಿಯಾಗಿದ್ದು, ಮೊದಲನೇ ಆವೃತ್ತಿ 2020ರಲ್ಲಿ ಒಡಿಸ್ಸಾದಲ್ಲಿ ಆಯೋಜಿಸಿದ್ರು ಸ್ನೇಹಿತರೆ. ಇದಿಷ್ಟು ಇದರ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ. ಇದೀಗ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಸ್ನೇಹಿತರೆ. ಪಾಕಿಸ್ತಾನದಲ್ಲಿ ಸಂಸತ್ ವಿಸರ್ಜನೆ, ಅವಿಶ್ವಾಸ ನಿರ್ಣಯ ಸ್ವೀಕರಿಸಲು ನಕಾರ, 3 ತಿಂಗಳೊಳಗೆ ಚುನಾವಣೆ ಸಾಧ್ಯತೆ ಅಂತಂದರೆ ಯಾವುದಾದ್ರೂ ಒಂದು ದೇಶದ ಅಲ್ಲಿನ ಒಂದು ಸಂಸತ್ತು ಸಂಪೂರ್ಣವಾಗಿ ಬಿದ್ದೋದಾಗ ಮುಂದಿನ 6 ತಿಂಗಳ ಒಳಗೆ ಅಲ್ಲಿ ಒಂದು ಎಲೆಕ್ಷನ್ ಮಾಡಿ ಹೊಸ MP ಗಳು ಸೆಲೆಕ್ಷನ್ ಆಗಬೇಕು ಅಂತ ಒಂದು ರೂಲ್ಸ್ ಇರುತ್ತೆ ಸ್ನೇಹಿತರೆ. ಪ್ರಸ್ತುತ ಇಸ್ಲಾಮಾಬಾದಲ್ಲಿ ಪಾಕಿಸ್ತಾನದ ಪ್ರಧಾನಿ ಹುದ್ದೆಯಿಂದ ತಮ್ಮನ್ನು ಪದಚ್ಯುತಿಗೊಳಿಸುವ ಪ್ರಯತ್ನವನ್ನು ಇಮ್ರಾನ್ ಖಾನ್ ಭಾನುವಾರ ವಿಫಲಗೊಳಿಸಿದ್ದಾರೆ. ಮತ್ತು ಪಾಕಿಸ್ತಾನದ ಒಂದು ಅಸೆಂಬ್ಲಿಯ ಹೆಸರೇನು ಅಂತ ಅಂದರೆ ನ್ಯಾಷನಲ್ ಅಸೆಂಬ್ಲಿ ಆಗಿರುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ದೇಶದಲ್ಲಿ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಸಂಸತ್ತು ಅಂತ, ಅದೇ ರೀತಿ ಪಾಕಿಸ್ತಾನದ ಸಂಸತ್ತಿಗೆ ನ್ಯಾಷನಲ್ ಅಸೆಂಬ್ಲಿ ಅಂತ ಸಹ ಕರಿತೀವಿ. ಸೊ ಇಲ್ಲಿ ಸಂಸತ್ತನ್ನು ವಿಸರ್ಜಿಸುವಂತೆ ಅಧ್ಯಕ್ಷರಿಗೆ ಶಿಫಾರಸನ್ನು ಅಲ್ಲಿನ ಪ್ರಧಾನಮಂತ್ರಿಯವರು ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಅಲ್ಲಿ ಅವಿಶ್ವಾಸ ಗೊತ್ತುವಳಿ ಒಂದು ಮಂಡನೆಯನ್ನು ನಡೆಯುವಂಥ ಸಮಯದಲ್ಲಿ ಸೊ ಪಾಕಿಸ್ತಾನದ ಒಂದು ಸಂಸತ್ತಿನ ಬಲ ಎಷ್ಟು ಅಂತ ಅಂದರೆ 342 ಆಗಿರುತ್ತೆ ಸ್ನೇಹಿತರೆ. ಅಲ್ಲಿನ ಹಲವಾರು ಮೈತ್ರಿಕೂಟಗಳು ಈ ಒಂದು ಇಮ್ರಾನ್ ಖಾನ್ ಅವರ ಅಧೀನದಲ್ಲಿತ್ತು. ಸೊ ಅಲ್ಲಿ ಒಂದು ಸಂಪೂರ್ಣ ಸಂಸತ್ತನ್ನೇ ವಿಸರ್ಜನೆ ಮಾಡೋಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದರೆ ಅಲ್ಲಿನ 7 ಸಂಸದರು ಸರ್ಕಾರದ ವಿರುದ್ಧ ಮತ ಹಾಕುವುದಾಗಿ ಘೋಷಿಸಿದ್ರಂತೆ ಸ್ನೇಹಿತರೆ. ಆ ಒಂದು ಮೇನ್ ರೀಸನ್ ಇಟ್ಕೊಂಡು ಪ್ರಧಾನಮಂತ್ರಿಯವರು ಅಲ್ಲಿನ ರಾಷ್ಟ್ರಪತಿಗೆ ಸಂಸತ್ತನ್ನು ವಿಸರ್ಜನೆ ಮಾಡೋಕ್ಕೆ ಕೇಳ್ಕೊಂಡಿದ್ದಾರೆ. ಈ ಒಂದು ಕೇಸಿಗೆ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಸ್ನೇಹಿತರೆ. ಅಂದರೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಪ್ರಧಾನಿ ಇಮ್ರಾನ್ ಮತ್ತು ಅಧ್ಯಕ್ಷ ಅಲ್ವಿ ಅವರು ಸಂಸತ್ತು ವಿಸರ್ಜನೆಗೆ ಸಂಬಂಧಿಸಿ ನಡೆಸುವ ಎಲ್ಲ ಚಟುವಟಿಕೆಗಳು ಮತ್ತು ನೀಡುವ ಆದೇಶಗಳು ನ್ಯಾಯಾಲಯದ ಪರಿಶೀಲನೆಗೆ ಒಳಪಡಲಿವೆ ಎಂದು ಪಾಕಿಸ್ತಾನದ ಮುಖ್ಯ ನ್ಯಾಯಮೂರ್ತಿಯಾದಂತಹ ಉಮರ್ ಅತ್ತಾ ಬಂದ್ವಾಲ್ ಅವರು ಹೇಳಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಇತ್ತೀಚೆಗೆ ಈ ಕೆಳಗಿನ ಭಾರತದ ಯಾವ ನೆರೆಯ ರಾಷ್ಟ್ರದ ರಾಷ್ಟ್ರೀಯ ಅಸೆಂಬ್ಲಿಯನ್ನು ವಿಸರ್ಜಿಸಲಾಗಿದೆ? ರೀಸೆಂಟ್ಲಿ ದಿ ನ್ಯಾಷನಲ್ ಅಸೆಂಬ್ಲಿ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ವಾಸ್ ಡಿಸಾಲ್ವ್ಡ್? ಸೊ ನಿಮ್ಮ ಸಮಯ ಓಡ್ತಾ ಇದೆ ಸ್ನೇಹಿತರೆ.
ಇದರ ಉತ್ತರ ಈ ಹಿಂದೆ ನಾವು ತಿಳ್ಕೊಳ್ಳೋ ಹಾಗೆ ಪಾಕಿಸ್ತಾನ ಆಗಿರುತ್ತೆ. ತಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗಮನಿಸಿರೋ ಹಾಗೆ ಸ್ನೇಹಿತರೆ, ಇವಾಗ ಒಂದು ದೇಶದ ಅಂದರೆ ಪ್ರಮುಖವಾಗಿ ನಮ್ಮ ಭಾರತವನ್ನು ಎಕ್ಸಾಂಪಲ್ ಆಗಿ ತಗೊಂತೀನಿ. ಸೊ ಈಗ ಭಾರತದ ಸಂಸತ್ತಿನ ವಿಸರ್ಜಿಸುವಂಥ ಒಂದು ಅಧಿಕಾರ ಯಾರಿಗಿರತ್ತೆ ಅಂತ ಅಂದರೆ ನಮ್ಮ ಪಿ ಎಮ್ ಇರತ್ತೆ ಸ್ನೇಹಿತರೆ. ಅಂದರೆ ಈ ಒಂದು ಪಿ ಎಮ್ಮು ನಮ್ಮ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗೆ ಒಂದು ಸಲಹೆಯನ್ನು ನೀಡಬೇಕು. ಈ ಒಂದು ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಆ ಒಂದು ಸಂಸತ್ತನ್ನ ವಿಸರ್ಜನೆ ಮಾಡ್ತಾರೆ. ಈ ಒಂದು ವಿಸರ್ಜನೆ ಸಾಮಾನ್ಯವಾಗಿ ಯಾವ ಒಂದು ಸಮಯದಲ್ಲಿ ಆಗತ್ತೆ ಅಂತ ಅಂದರೆ ಮೋಸ್ಟ್ ಪ್ರಾಪರ್ ಅಲ್ಲಿನ ಒಂದು ಸರ್ಕಾರದ ಮೇಲೆ ಅಂತ. ಅಂದರೆ ಇವಾಗ ಯಾವುದಾದರೂ ಒಂದು ಸರ್ಕಾರ ನಮ್ಮ ಸೆಂಟ್ರಲಲ್ಲಿ ಇದೆ, ಪಾರ್ಲಿಮೆಂಟಲ್ಲಿ ಇವಾಗ ಯಾವುದೋ ಒಂದು ಸರ್ಕಾರ ಒಂದು ಗೌರ್ಮೆಂಟ್ ನಡೆಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಯಾವುದಾದ್ರೂ ಒಂದು ಪಕ್ಷ, ಆ ಒಂದು ಪಕ್ಷದ ವಿರುದ್ಧ ಅಲ್ಲಿನ ಸದಸ್ಯರು ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಅಲಾಟ್ ಮಾಡ್ತಾರೆ, ಅಂದ್ರೆ ಹಾಕ್ತಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ ಅವಿಶ್ವಾಸ ಗೊತ್ತುಗೊಳಿ ಅಂತ. ಅಂದ್ರೆ ಈ ಒಂದು ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ಈ ಒಂದು ಸರ್ಕಾರ ತನ್ನ ಬಹುಮತವನ್ನ ಅಂದ್ರೆ ಇಲ್ಲಿ ಜಾಸ್ತಿ ಎಂಪಿಗಳು ಸರ್ಕಾರದ ಪರವಾಗಿಲ್ಲ ಅಂತ ಒಂದು ಘೋಷಣೆ ಮಾಡತ್ತೆ. ಇಂಥ ಸಮಯದಲ್ಲಿ ಅಲ್ಲಿನ ಒಂದು ಸರ್ಕಾರ ಬೀಳುವಂತ ಒಂದು ಚಾನ್ಸ್ ಬಂತು ಅಂತ ಅಂದ್ರೆ ಸೊ ಪ್ರಧಾನಮಂತ್ರಿ ಅವರು ತಾನು ಮುಳುಗೋದಲ್ಲದೆ ಸಂಪೂರ್ಣವಾಗಿ ಒಂದು ಸಂಸತ್ತನ್ನೇ ಮುಳುಗಿಸುವಂತ ಅಧಿಕಾರ ನಮ್ಮ ಒಂದು ಸಂವಿಧಾನ ಈ ಒಂದು ಪ್ರಧಾನಮಂತ್ರಿಗೆ ಕೊಟ್ಟಿರುವಂತಹ ಒಂದು ಪವರ್ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ನೋ ಕಾನ್ಫಿಡೆನ್ಸ್ ಮೋಷನ್ ಮತ್ತೆ ಒಂದು ಸಂಪೂರ್ಣ ಸಂಸತ್ತಿನ ವಿಸರ್ಜನೆ ಬಗ್ಗೆ ಒಂದು ವಿಷಯ ಆಗಿರುತ್ತೆ. ಇದೀಗ ಒನ್ಲೈನರ್ ಪ್ರಶ್ನೆಗಳನ್ನ ನೋಡೋಣ ಸ್ನೇಹಿತರೆ. ಮೇಘಾಲಯದ ಲಿವಿಂಗ್ ರೂಟ್ ಸೇತುವೆಗಳು ವಿಶ್ವ ಪಾರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯನ್ನು ಒಳಗೊಂಡಿದೆ. ಅಂದರೆ ಮೇಘಾಲಯದ ಒಂದು ರೂಟ್ ಸೇತುವೆಗಳು ಇದಾಗಿರುತ್ತೆ ಸ್ನೇಹಿತರೆ. ಅಂತ ಅಂದರೆ ನೈಸರ್ಗಿಕವಾಗಿ ಎರಡು ಮರಗಳ ನಡುವೆ ಬೆಳೆದಿರುವಂತಹ ಬೇರುಗಳಿಂದ ಬೆಳೆದಿರುವಂತಹ ಒಂದು ಸೇತುವೆ ಇದಾಗಿರುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆರ್ಗನೈಸ್ ಮಾಡುವಂತಹ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಈ 2022ರ ಆವೃತ್ತಿಯಲ್ಲಿ ಆಸ್ಟ್ರೇಲಿಯಾ ಗೆದ್ದಿದೆ. ಮೂರನೇದಾಗಿ 2021 ಮತ್ತು 2022ರ ಬೆಳೆ ವರ್ಷದಲ್ಲಿ ಉತ್ತರ ಪ್ರದೇಶ ರಾಜ್ಯವು ಭಾರತದಲ್ಲಿ ತರಕಾರಿಗಳ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಮತ್ತೆ ಇದೇ ಒಂದು ವರ್ಷದ ಸಾಲಿನಲ್ಲಿ ಹಣ್ಣುಗಳ ಒಂದು ಉತ್ಪಾದನೆಯಲ್ಲಿ ಆಂಧ್ರ ಪ್ರದೇಶ ಅಗ್ರಸ್ಥಾನವನ್ನು ಪಡೆದಿದೆ ಅಂತ ತಿಳ್ಕೊಬಹುದು. ಇವುಗಳ ಜೊತೆಗೆ ಪ್ರಪಂಚದಾದ್ಯಂತ ಆಂಟಿಸಮ್ ಸ್ಪೆಕ್ಟ್ರಮ್ ಡಿಸಾಸ್ಟರ್ ಹೊಂದಿರುವ ಜನರ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 2ರಂದು ವಿಶ್ವ ಆಂಟಿಸಮ್ ಜಾಗೃತಿ ದಿನವನ್ನ ಆಚರಿಸಲಾಗುತ್ತೆ. ಸೊ ಈ ಒಂದು ಕಾಯಿಲೆ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ, ಆ ಒಂದು ಸಣ್ಣದಾಗಿ ತಿಳಿಸುವಂತ ಒಂದು ಪ್ರಯತ್ನ ಪಡ್ತೀನಿ. ಆಂಟಿಸಮ್ ಸ್ಪೆಕ್ಟ್ರಮ್ ಡಿಸಾಸ್ಟರ್ ಅಂತ ಅಂದ್ರೆ ಇದು ಸಾಮಾನ್ಯವಾಗಿ ಈ ಒಂದು ರೋಗ ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ರೋಗ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಈ ಒಂದು ರೋಗದ ಪ್ರಮುಖ ಲಕ್ಷಣಗಳೇನು ಅಂತ ಅಂದ್ರೆ ಮಕ್ಕಳಿಗೆ ನಾವು ಹೇಳುವಂತಹ ವಿಷಯಗಳು ಕೇಳಿಸತ್ತೆ, ಬಟ್ ಅವುಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಮಕ್ಕಳಲ್ಲಿರಲ್ಲ. ಅಂತ ಅಂದ್ರೆ ಇವಾಗ ನಾನು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆ ಮಕ್ಕಳಿಗೆ ಹೇಳ್ತಾ ಇದ್ದೆ ಅಂತಾನೆ ನಾನು ಹೇಳೋದು ಸಂಪೂರ್ಣ ಕೇಳ್ತಾರೆ, ಬಟ್ ಅದನ್ನ ಗ್ರಾಪ್ಸ್ ಮಾಡ್ಕೊಳ್ಳಲ್ಲ. ಗ್ರಾಪ್ಸ್ ಮಾಡ್ಕೊಂಡು ನಮಗೆ ಒಂದು ರಿಪ್ಲೈನ ಮಕ್ಕಳು ಕೊಡಲ್ಲ. ಸೊ ಸಾಮಾನ್ಯವಾಗಿ ದೊಡ್ಡವರು ಈ ಒಂದು ಮಕ್ಕಳ ಹತ್ರ ಕಮ್ಯುನಿಕೇಶನ್ ಅನ್ನ ನಡೆಸಿದಾಗ ಸೊ ಈ ಮಕ್ಕಳಿಗೆ ಡೆಫ್ತ್ ಆಗಿರ್ಬೋದು ಅಂದ್ರೆ ಕಿವುಡರ್ ಆಗಿರ್ಬೋದು, ಆ ಒಂದು ಕಾರಣಕ್ಕೆ ನಾವು ಹೇಳ್ತಾ ಇರೋದು ಕೇಳ್ತಿಲ್ಲ ಅಂತ ಅನ್ಕೊಂತಾರೆ. ಬಟ್ ಈ ಒಂದು ಮಕ್ಕಳಿಗೆ ಪ್ರತಿಕ್ರಿಯೆ ನೀಡುವಂತಹ ಒಂದು ಶಕ್ತಿ ಇರಲ್ಲ ಸ್ನೇಹಿತರೆ. ಮತ್ತೆ ಈ ಒಂದು ಮಕ್ಕಳಲ್ಲಿ ಪ್ರಮುಖವಾಗಿ ತಾಯಿ ತಂದೆ ಅಜ್ಜಿ ಅಜ್ಜ ಅಂತ ಒಂದು ಸಂಬಂಧಗಳನ್ನ ಅರ್ಥೈಸ್ಕೊಳ್ಳುವಂತ ಒಂದು ಶಕ್ತಿ ಇರಲ್ಲ. ಈ ಒಂದು ರೋಗಕ್ಕೆ ಆಂಟಿಸಮ್ ಸ್ಪೆಕ್ಟ್ರಮ್ ಡಿಸಾಸ್ಟರ್ ಅಂತ ಕರೀತಾರೆ. ಈ ಒಂದು ರೋಗದ ಒಂದು ಕಿರು ನೋಟ ಆಗಿರುತ್ತೆ ಸ್ನೇಹಿತರೆ. ಇದರ ಬಗ್ಗೆ ಜಾಗೃತಿ ಮೂಡಿಸಲು ಏಪ್ರಿಲ್ 2ನೇ ತಾರೀಕು ಈ ಒಂದು ದಿನಾಚರಣೆಯನ್ನ ಆಚರಿಸ್ತಾರೆ. ಮತ್ತೆ ಡಾಕ್ಟರ್ಗಳು ಈ ರೋಗಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಏನಾದ್ರು ಈ ರೀತಿ ಒಂದು ಲಕ್ಷಣಗಳು ಕಂಡು ಬಂತು ಅಂತ ಅಂದ್ರೆ ಪೋಷಕರು ಅತ್ಯಂತ ವೇಗವಾಗಿ ಅದನ್ನ ಗುರುತಿಸಬೇಕು ಅಂತ ಒಂದು ಕಳಕಳಿಯನ್ನ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಇದೀಗ ಮತ್ತೊಂದು ನಿಮಗಾಗಿ ಈ ಒಂದು ಪ್ರಶ್ನೆ ಬೋನಸ್ ಕ್ವಶನ್. ಭಾರತದ ಎಲ್ಲಾ ಮಾಜಿ ಪ್ರಧಾನಿಗಳು ಮಾಡಿದ ಕೆಲಸವನ್ನು ಸ್ಮರಿಸಲು ಈ ಕೆಳಗಿನ ಯಾವ ವಸ್ತು ಸಂಗ್ರಹಾಲಯವನ್ನು PM ಮ್ಯೂಸಿಯಂ ಎಂದು ಮರುನಾಮಕರಣ ಮಾಡಲಾಗುತ್ತದೆ? ಅಂದ್ರೆ ಈ ಹಿಂದೆ ಪ್ರಧಾನಮಂತ್ರಿಗಳು ಮಾಡಿರುವಂತಹ ಒಳ್ಳೆಯ ಒಂದು ಕೆಲಸಗಳನ್ನು ಸ್ಮರಿಸಲು ಯಾವ ಒಂದು ಮ್ಯೂಸಿಯಮಿಗೆ PM ಮ್ಯೂಸಿಯಂ ಅಂತ ಹೊಸದಾಗಿ ಹೆಸರನ್ನ ಮರುನಾಮಕರಣ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಮ್ಯೂಸಿಯಂ ವಿಲ್ ರಿನೇಮ್ಡ್ ಆಸ್ PM ಮ್ಯೂಸಿಯಂ ಟು commemorate the work done by all the former PMs of India?
ನಿಮ್ಮ ಆಪ್ಷನ್ಸ್ಗಳು ಭಾರತೀಯ ವಸ್ತು ಸಂಗ್ರಹಾಲಯ, ನೆಹರು ಮೆಮೋರಿಯಲ್ ಮ್ಯೂಸಿಯಂ, ಸಾಲಾರ್ಜಂಗ್ ಮ್ಯೂಸಿಯಂ, ಸರ್ಕಾರಿ ವಸ್ತು ಸಂಗ್ರಹಾಲಯ. ಇದರ ಉತ್ತರವನ್ನು ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಒಂದು ಪಿನ್ ಮಾಡೋ ಮೂಲಕ ಇದರ ಆನ್ಸರ್ನು ಸಹ ನಾವು ತಿಳಿಸ್ತೀವಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಗಿತ್ತು. ದಯವಿಟ್ಟು ಯಾರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಇದರ ಮೂಲಕ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳು ತಮಗೆ ಮೊದಲನೇದಾಗಿ ಬಂದು ತಲುಪುತ್ತೆ. ಮತ್ತು ಇವುಗಳ ಜೊತೆಗೆ ನಿಮ್ಮ ಅಚೀವರ್ ಶೌರ್ಯ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ತಮಗೆ ಡೈಲಿ ಕ್ವಿಜ್ಗಳಾಗಿರ್ಬೋದು ಮತ್ತು ಪೇಪರ್ ಕಟಿಂಗ್ಸ್ಗಳಾಗಿರ್ಬೋದು, ಇವುಗಳ ಜೊತೆಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳಾಗಿರ್ಬೋದು ಮತ್ತು ಸಂಡೇ ಮಾಡೆಲ್ ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಯಾರು ನಮ್ಮ ಅಚೀವರ್ ಶೌರ್ಯ ಟೆಲಿಗ್ರಾಮ್ ಗ್ರೂಪನ್ನು ಇನ್ನೂ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ಕೊಂತ ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಜೈ ಹಿಂದ್.